ಸ್ವರೂಪ ಒಂದು ಒಳ್ಳೆ ಸ್ಕೂಲ್ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದು ನಾನು ತುಂಬ ಮೆಮೊರಿ ಇಂಪ್ರೂವ್ ಮಾಡಿದೆ. ಲೆಫ್ಟ್ ಹ್ಯಾಂಡಲ್ಲಿ ಬರಲಿಕ್ಕೆ ಬರುತ್ತೆ, ಮತ್ತು ಸೈಡ್ ಲ್ಯಾಂಗ್ವೇಜ್. ನಾನು ಮೊದಲೇ ಇದು ಮನೆಯಲ್ಲಿ ತುಂಬ ಮೊಬೈಲ್ ನೋಡ್ತಿದ್ದೆ, ಮೊಬೈಲ್ ಮತ್ತು ಸ್ವಲ್ಪ ಜಾಸ್ತಿ ಓದ್ತಾ ಇದ್ದಿಲ್ಲ. ಇಲ್ಲಿಗೆ ಬಂದಾಗ ನನಗೆ ಮೊಬೈಲು ದೂರ ಹೋಯ್ತು, ಆಮೇಲೆ ಓದೋಕ್ಕೂ ಜಾಸ್ತಿ ಇದಾಗಿದೆ. ನನಗೆ ಇಲ್ಲಿ ಕಲಿಬೇಕಂತ ಆಸೆ ಉಂಟು. ಟ್ರಾವೆಲಿಂಗ್ ಸ್ಕೂಲ್ ಥರ ಆಗುತ್ತೆ. ಟ್ರಾವೆಲಿಂಗ್ ಇಲ್ಲಿಗೆ ಹೋಗ್ತೀವಿ, ಅಲ್ಲೇ ನಮಗೆ ಟೀಚ್ ಮಾಡ್ತಾರೆ. ಸ್ವರೂಪ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ. ಇಷ್ಟ ಅಂದರೆ ಕ್ರಿಯೇಟಿವ್ ಆರ್ಟ್ ತುಂಬ ಇಷ್ಟ ಆಗ್ತಿದೆ. ವಿಜುವಲ್ ಆರ್ಟು ಅದು. ಮತ್ತು ಇಲ್ಲಿ ಎಕ್ಸಾಮ್ ಇದೇನು ಪ್ರೆಷರ್ ಇರೋಲ್ಲ, ಅವ್ರದ್ದೇ ಒಂದು ಮೆಥಡಲ್ಲಿ ಹೇಳ್ಕೊಡ್ತಾರೆ ಹೆಂಗೆ ಒಂದು ನೋಟ್ಸ್ ಮಾಡಬೇಕಂತ. ನಮ್ಮ ಬೇರೆ ಸ್ಕೂಲಲ್ಲೆಲ್ಲ ನಮಗೆ ಒಂದು ನೋಟ್ಸ್ ಉತ್ತರ ಕೊಡ್ತಾರಲ್ಲ, ಇಲ್ಲೆಲ್ಲ ಹಂಗಿಲ್ಲ. ಒಂದು ಡ್ರಾಯಿಂಗ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆಲ್ಲ ಅರ್ಥ ಆಗುತ್ತೆ ಅಂತ ನನ್ನ ಒಪಿನಿಯನ್. ಹಾಗೆ ನನಗೆ ನೆಕ್ಸ್ಟ್ ಇಯರ್ ಇಲ್ಲೇ ಕಂಟಿನ್ಯೂ ಮಾಡಬೇಕಂತ ಆಸೆ ಇದೆ. ಹಾಗೆ ನನಗೆ ಇಲ್ಲಿ ತುಂಬ ಖುಷಿ ಆಗ್ತದೆ. ಮತ್ತು ಈ ಸ್ವರೂಪದಿಂದ ನಾನು ತುಂಬ ಕಲಿತಿದ್ದೇನೆ. ನನಗೆ ಮೊದಲು ನನ್ನ ಭಾಷೆಯನ್ನು ಸ್ವಲ್ಪ ಆ್ಯಟಿಟ್ಯೂಡ್ ಮತ್ತು ಡೆವಲಪ್ಮೆಂಟ್ ಮೆಮೊರಿ ಆಗಬೇಕಿತ್ತು. ಅದು ಇಲ್ಲಿ ಬಂದು ಚೆನ್ನಾಗಿ ಡೆವಲಪ್ಮೆಂಟ್ ಆಯಿತು. ಮತ್ತು ನನ್ನ ಆ್ಯಟಿಟ್ಯೂಡ್ ಕೂಡ ಇಂಪ್ರೂವ್ ಆಗಿದೆ. ಟೆಕ್ನಿಕ್ಸ್ ಎಲ್ಲ ಚೆನ್ನಾಗಾಗಿದೆ. ಇಲ್ಲಿ ನಾನು ತುಂಬ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೇ ಸ್ವರೂಪಲ್ಲಿ ಇರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೆಲ್ತ್ ಕಾನ್ಷಿಯಸ್ ಆಗಿದೆ. ಮೊದಲು ಅಂದರೆ ಹೋಗೋ ಬಾರ ಅಂತಿದ್ದೆ, ಈಗ ಏಕವಚನದಲ್ಲೆಲ್ಲ ಬಹುವಚನದಲ್ಲಿ ಮಾತಾಡುತ್ತಿದ್ದೇನೆ. ಮತ್ತು ನನ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ. ಫಸ್ಟ್ ನಾನು ಕಂಪ್ಯೂಟರ್ ಲ್ಯಾಪ್ಟಾಪ್ ಒಂದು 4-3 ಗಂಟೆ ಬೇಕಿತ್ತು, ಆದರೆ ಈಗ ನನಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಏನೂ ಹುಚ್ಚಿಲ್ಲ ಅಂತದ್ದು. ಈ ಒಂದು 10 ವರ್ಲ್ಡ್ ರೆಕಾರ್ಡ್ ಮಾಡಿ ಇಲ್ಲಿಂದ ಸ್ವರೂಪದಿಂದ ಹೋಗ್ಬೇಕಂತ ನನ್ನೊಂದು ಆಸೆ ಇದೆ. ಇರೋ ಮಕ್ಕಳನ್ನೆಲ್ಲ ನೋಡಿದಾಗ ಅವ್ರು ಕಲಿಯೋದಲ್ಲಿ ಏನೋ ಒಂದು ಇಂಟ್ರೆಸ್ಟ್ ತೋರಿಸ್ತಿದ್ರು, ಅದು ನನ್ನಲ್ಲಿ ಹಾಕಿಲ್ಲ ಅಂತ ನನಗೆ ಅನಿಸ್ತಿತ್ತು. ಅವ್ರನ್ನೆಲ್ಲ ನೋಡಿ ನಾನು ಚೇಂಜ್ ಆಗಬೇಕು, ಇಲ್ಲಿ ಪಪ್ಪ ಅಮ್ಮ ನನ್ನ ಚೇಂಜ್ ಆಗಬೇಕು ಅಂತ ಕಳಿಸಿದ್ದಾರೆ, ಅದಕ್ಕೆ ನಾನು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡೆ. 3rd ಡೇಯಿಂದ ಸ್ಟಾರ್ಟ್ ಮಾಡಿದೆ. ನಾನು ಸರ್ ಏನೇನು ವರ್ಕ್ ಹೇಳ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಮ್ ಟಾಸ್ಕ್ ಏನು ಕೊಡ್ತಾರೆ ಅದನ್ನ ಫುಲ್ ಕಂಪ್ಲೀಟ್ ಮಾಡ್ತಿದ್ದೆ. ಮತ್ತು ಅದರಿಂದ ನಂದು ಮೆಮೊರಿ ಡೆವಲಪ್ಮೆಂಟ್ ಆಯಿತು. ಈ ಅಷ್ಟಾವಧಾನ ಎಲ್ಲ ಕೊಟ್ಟಾಗ ಎಲ್ಲನೂ ಒಂದು ಬಿಡದಂಗೆ ಎಲ್ಲನೂ ಮಾಡ್ತಾಯಿದ್ದೆ. ಮತ್ತು ನನಗೆ ಮ್ಯೂಸಿಕ್ಕಿಂದ ಕ್ವೆಶನ್ ಆನ್ಸರ್ ಮಾಡ್ಬೋದು ಅಂತ ಗೊತ್ತೇ ಇರ್ತಿಲ್ಲ. ಇಲ್ಲಿ ಬಂದಮೇಲೆ ಕಲ್ತಿದ್ದು ನಾನು ಅದನ್ನ. ಮನೇಲಿ ಇವಾಗ ಒಂದು ವಸ್ತು ತೊಗೊಬಾ ಅಂತ ಹೇಳಿದ್ರೆ ಅಲ್ಲಿ ಹೋಗೋದಿಗೆ ಮರ್ತೋಗಿರುತ್ತೆ ನನಗೆ. ಇವಾಗ ಆಗಲ್ಲ, ಏನು ಹೇಳಿದ್ರು ಎಲ್ಲ ನೆನ್ಪಿಟ್ಕೊತೀನಿ, ಮತ್ತೆ ನೆನ್ಪು ಮಾಡ್ಕೊತೀನಿ ಅದನ್ನ. ಇಲ್ಲೇ ಅಬ್ಸರ್ವೇಷನ್ ಜಾಸ್ತಿ ಆಗಿದೆ. ಈಗ ರೋಡಲ್ಲೆಲ್ಲ ಹೋಗ್ತಾ ಇರುತ್ತೀವಿ, ಸುಮ್ಮನೆ ನನ್ನ ಪಾಡಿಗೆ ನಾನು ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇವಾಗ ಹಾಗಲ್ಲ, ಎಲ್ಲಿ ಹೋದರೂ ಆ ಕಡೆ ಈ ಕಡೆ ಏನಿದೆ ಎಲ್ಲ ನೋಡ್ತೀನಿ. ನಮಸ್ತೆ. ನನಗೆ ಸ್ವರೂಪ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಕ್ಯಾಂಪಿಗೆ ಬರುವಾಗ ನಾನು ಅನಿಸಿದ್ದೆ ಹೀಗೇನೆ ಬರೆಯೋಕ್ಕೆ ಇರ್ಬೋದು, ಜಾಸ್ತಿ ಆಟಾಡೋಕ್ಕಿರಲಿಲ್ಲ. ಮಾತ್ರ ಇದರದ್ದು ಆಪೋಸಿಟ್ ಇತ್ತು. ತುಂಬ ಫನ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ದೆ. ನಂಗೆ ಫುಡ್ ತುಂಬ ಇಷ್ಟ ಆಯಿತು. ನಂಗೆ ತುಂಬ ಫ್ರೆಂಡ್ಸ್ ಸಿಕ್ಕಿದ್ರು. ನನಗೆ ಇನ್ನೊಂದು ವರ್ಷ ಇರಬೇಕು ಅಂತ ನಂಗೆ ಆಸೆ ಇದೆ. ನಂಗೆ ವಾಪಸ್ ಮನೆಗೆ ಹೋಗೋಕ್ಕೆ ನನಗೆ ಬೇಜಾರಾಗುತ್ತೆ. ವಾಪಸ್ ಹೋಗೋದು, ಬೆಸ್ಟ್ ಫ್ರೆಂಡ್ಸ್ ಜೊತೆ ಹೋಗೋದು. ಸ್ಕೂಲಲ್ಲಿ ನಮಗೆ ಒಂದು ಪರ್ಮನೆಂಟ್ ಆದ ಪ್ಲೇಸ್ ಕೊಡ್ತಾರೆ, ನಾವು ಅಲ್ಲೇ ಕೂರಬೇಕು. ನಾವು ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಅಥವಾ ಮುಂದೆ ಹೋದರೆ ಅವರು ಬೈತಾರೆ ಅಥವಾ ಹೊಡಿತಾರೆ, ಇಲ್ಲ ಕ್ಲಾಸಿಂದ ಹೊರಗೆ ಹಾಕ್ತಿರ್ತಾರೆ. ಅದಕ್ಕೆ ನಾವು ಅದೇ ಒಂದು ಜಾಗದಲ್ಲಿ. ಇಲ್ಲಿ ಹಂಗಲ್ಲ, ಜಾಗ ಎಲ್ಲ ಚೇಂಜ್ ಆಗ್ತಿರುತ್ತೆ. ಇದು ನನಗೆ ಶಾಲೆಗೂ ಮತ್ತು ಸ್ವರೂಪಕ್ಕೂ ಇರುವ ಒಂದು ಡಿಫ್ರೆನ್ಸ್. ನಾನು ಫಸ್ಟಿಂದನೇ ಇಲ್ಲೇ ಇರಬೇಕು ಅಂತ ಇವಾಗ ಅನಿಸ್ತಿದೆ. ನನಗೆ ಮುಗಿಯೋಕ್ಕಾಗೋತ್ತಿಗೆ ಅನಿಸ್ತಿದೆ. ಫಸ್ಟಿಂದ ಯಾಕೆ ಬರಲಿಲ್ಲ, ನಾನು ಅಪ್ಪ ಅಮ್ಮ ಯಾಕೆ ಹೇಳಿಲ್ಲ ಅಂತ. ನನಗೆ ಇನ್ನು ಸ್ವರೂಪದಲ್ಲಿ ಕಲಿಬೇಕು ಅಂತ. ನಮಸ್ತೆ ಎಲ್ಲರಿಗೂ, ನಾನು ಸ್ವರೂಪದವರು. ನನ್ನ ಹೆಸರು ಶ್ರೀನಿಧಿ. ಟೀಚಿಂಗ್ ಮೆಥಡ್ಸ್ ಇರ್ಬೋದು ಅಥವಾ ಹೇಳ್ಕೊಡೋದು, ಮಾಡೋದು ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಇದೆ. ಮತ್ತು ಫನ್ ಆಗಿರುತ್ತದೆ. ಮತ್ತು ಇದು ಮೇನ್ ಅಂದರೆ ಬ್ರೈನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಸೊ ನಾನು ಇಲ್ಲಿಗೆ ಬಂದವರೆಲ್ಲ ಇಷ್ಟಪಟ್ಟು ಇಲ್ಲೇ ಇರ್ತೀರಾ. ಇಲ್ಲಿ ಹೇಳ್ತಾರೆ ಇದು ಓದಲ್ಲ, ನಿಮಗೆ ಬೇರೆ ಕೆಲಸ ಇಲ್ವಾ. ಇಲ್ಲಿಗೆ ಬಂದವರೆಲ್ಲ ಎಲ್ಲ ದಿನ ಇಲ್ಲೇ ಇರಬೇಕು ಅನಿಸುತ್ತೆ. ಅಮ್ಮನ ಮಾತಾಡಿಸಿ ಇಲ್ಲರೂ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಬಂದರೆ ಮನೆ ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ, ಇಲ್ಲಿ ಬಂದದ್ದು ಕಲ್ತ್ಕೊಂಡೆ. ಮತ್ತು ಇಲ್ಲಿ ಅಂದರೆ ಓದೋದಂದರೆ ನನಗೆ ಇಷ್ಟ ಇರಲಿಲ್ಲ. ಸೊ ಇಲ್ಲಿ ಬಂದು ಬೇರೆಯವ್ರು ನೋಡಿ ಸ್ವಲ್ಪ ನನಗೂ ಅನಿಸಿತು, ಅಂದರೆ ನಾನು ಓದಬೇಕು, ನಾನು ಬರೀಬೇಕು, ನಾನು ಕ್ರಿಯೇಟಿವ್ ಆರ್ಟ್ ಮಾಡಬೇಕು ಅಂತ ಹಾಗೆಲ್ಲ ಅನಿಸ್ತು. ಮತ್ತು ಗೇಮ್ಸ್ ಕೂಡ ಇದೆ, ಇಲ್ಲಿ ಫನ್ ಇದೆ ತುಂಬ. ಅಂದರೆ ಲಂಚ್ ಆದಮೇಲೆ ಇರುತ್ತೆ, ಮತ್ತು ಮೆಡಿಟೇಷನ್, ಯೋಗ ಎಲ್ಲ ಇರುತ್ತೆ. ಸೊ ಅದು ಫನ್ ಆಗುತ್ತೆ.
ಬಂದಮೇಲೆ ಎಲ್ಲ ಕಲಿತು ಬರ್ತಾರೆ. ಅದು ಮತ್ತೆ ಯಾವತ್ತೂ ಬರಲಿಲ್ಲ. ನಿಮ್ಮ ಮಕ್ಕಳು ರೆಗ್ಯುಲರ್ ಕ್ಲಾಸಸ್ಸಿಗೆ ಜಾಯ್ನ್ ಆಗ್ತೀನಿ ಅಂತ ಇದ್ದೀನಿ. ರೆಗ್ಯುಲರ್ ಕ್ಲಾಸಸ್ ಏನಕ್ಕಂದರೆ ನನಗೆ ಇಲ್ಲಿ ತುಂಬ ಕಂಫರ್ಟೇಬಲ್ ಆಗಿದ್ದೀನಿ ಮತ್ತು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿತು. ಸೊ ಇಲ್ಲಿ ನಾನು ಮತ್ತೆ ನನ್ನ ನ್ಯೂ ಜರ್ನಿ ಸ್ಟಾರ್ಟ್ ಮಾಡೋದಂತ ಇದ್ದೀನಿ. ಇಲ್ಲ, ತುಂಬ ಖುಷಿಯಾಗಿದೆ. ನಾನು ಇಲ್ಲಿ ಸೆಲೆಕ್ಟ್ ಆಗಿ ಓದ್ತಿದ್ದೀನಿ ಅಂತ ಇದನ್ನು ಹೇಳಕ್ಕೆ ನನಗೆ ತುಂಬ ಲಕ್ಕಿ ಅನಿಸಿದೆ. ಅವತ್ತು ಒಂದಿನ ನಮ್ಮ ಅಣ್ಣ ಕಲರ್ಸ್ ಕನ್ನಡದಲ್ಲಿ ಶೂಟಿಂಗ್ ಮಾಡ್ತಿರುವಾಗ ಗೋಪಾಳ್ಕರ್ ಸರ್ ಮತ್ತು ಆರ್ಯಕ್ಕ ಬಂದಿದ್ದಕ್ಕೆ ನನ್ನ ಲೈಫೇ ಚೇಂಜ್ ಆಗ್ತಿದೆ. ಥ್ಯಾಂಕ್ ಯು ಸರ್.